ನಾನು ಅಂಕುಶ್ ದುರ್ಗಿ ಎಂದು ಬೆಲ್ಗಾಂನಿಂದ ಬಂದಿದ್ದೇನೆ. ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಚಿಕ್ಕ ಹಳ್ಳಿಯಲ್ಲಿ ನಾನು ಈ ಒಂದು ಚಿಕ್ಕ ಹಳ್ಳಿಯಲ್ಲಿ ಬಂದಾಗ ಇಲ್ಲಿ ಒಂದು ಶ್ರೀ ನಾರಾಯಣ ಗುರು ವಸತಿ ಶಾಲೆಯನ್ನು ಕಂಡೆ. ನಾನು ಒಂದು ಶಾರ್ಟ್ ಲೆಕ್ಚರ್ ಕೂಡ ಕೊಟ್ಟೆ ಮಕ್ಕಳಿಗೆ. ಎಲ್ಲ ಮಕ್ಕಳು ಒಳ್ಳೆ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಪ್ರಿನ್ಸಿಪಾಲ್ರು ಅವರು ಆರಂಭದಿಂದಲೂ ಕೊನೆವರೆಗೆ ನಿಯರ್ಲಿ 1 ಅವರ್ ಕೂತ್ಕೊಂಡು ಕೇಳಿದರು. ಅವರು ಮ್ಯಾಥ್ಸ್ ಟೀಚರ್ ಕೇಳಿದರು, ಇಂಗ್ಲೀಷ್ ಸಬ್ಜೆಕ್ಟ್ ಟೀಚರ್ ಅವ್ರು ಕೇಳಿದರು, ಸೈನ್ಸ್ ಟೀಚರ್ ಕೇಳಿದರು. ಎಲ್ಲ ಟೀಚರ್ಸ್ ಕೂಡ ನಮ್ಮ ಒಂದು ಲೆಕ್ಚರ್ದಲ್ಲಿ ಸಹಭಾಗಿಯಾಗಿದ್ದರು. ಸೊ ಎಲ್ಲ ಮಕ್ಕಳು ಆಲ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಒಳ್ಳೆ ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ. ಜೊತೆಗೆ ನಾನು ಇಲ್ಲಿ ಒಳಗಡೆ ಇವರ ಸ್ಕೂಲ್ದಲ್ಲಿ ಎಂಟರಾದಾಗ ಇಲ್ಲೊಂದು ಕಲೆಕ್ಷನ್ ನೋಡಿದೆ. ಇದು 6ರಿಂದ 8ನೇ ತರಗತಿವರೆಗೆ ಇರುವ ಶ್ರೀ ನಾರಾಯಣ ಗುರು ವಸತಿ ಶಾಲೆ. ಅಂದರೆ ಕೇವಲ ಒಂದು 2 ವರ್ಷ ಪ್ಲಸ್ದಲ್ಲಿ ಈ ಒಂದು ಶಾಲೆಯ ಚಿಕ್ಕ ಮಕ್ಕಳು 6, 7, 8 ಕ್ಲಾಸ್ದವರು ಸೇರಿ ಇಲ್ಲೊಂದು ದೊಡ್ಡ ಒಂದು ಅವಾರ್ಡ್ಸ್ಗಳ ಒಂದು ದೊಡ್ಡ ಗಣಿನೇ ಕೂಡಿಸಿದ್ದಾರೆ. ಅಂದರೆ ಈ ಮಕ್ಕಳ ಒಂದು ಸ್ಪೋರ್ಟ್ಸ್ ಕಲೆ ಯಾವ ಥರ ಇದೆ ಅನ್ನೋದು ಗೊತ್ತಾಗ್ತದೆ. ನಾನು ಕೂಡ ಸ್ಪೋರ್ಟ್ಸ್ನಲ್ಲಿ ಬಹಳಷ್ಟು ಅವಾರ್ಡ್ಸ್ ಇವೆ. ಜೊತೆಗೆ ನಾನು ಇವಾಗ ಅಖಿಲ ಭಾರತೀಯ ಕಲಾ ಮತ್ತು ಕ್ರೀಡಾ ಸಂಘಕ್ಕೆ ಅಡ್ವೈಸರ್ ಕೂಡ ಇದ್ದೇನೆ. ನಮ್ಮ ಬೆಲ್ಗಾಂದಿಂದ ಒಂದು ಮಿಲಿಟರಿ ರಿಟೈರ್ಡ್ ಜನ ನಡೆಸ್ತಾರೆ. ಇನ್ನು ವಿಶೇಷವಾದ ಸಮಾಜ ಸೇವಕರು ಕೂಡ ಅದರಲ್ಲಿದ್ದಾರೆ. ನಾವು ಎಲ್ಲರೂ ಕೂಡಿ ಒಂದು ಬಡ ಮಕ್ಕಳಿಗೆ, ಹಳ್ಳಿ ಮಕ್ಕಳಿಗೆ ಅಥವಾ ಪಟ್ಟಣದ ಮಕ್ಕಳಿಗೆ, ಸಿಟಿ ಮಕ್ಕಳಿಗೆ ಯಾರೇ ಇರಲಿ ಫ್ರೀ ಆಫ್ ಕಾಸ್ಟ್ ನಾವು ಅಲ್ಲಿ ಮಕ್ಕಳಿಗೆ ಸ್ಪೋರ್ಟ್ಸ್ ಪ್ರಮೋಟ್ ಮಾಡ್ತಾ ಇದ್ದೀವಿ. ಹಾಗೆ ಇಲ್ಲಿ ನಾನು ನೋಡಿದಾಗ ಒಂದು ದೊಡ್ಡ ಗಣಿನ ನನಗೆ ಸಿಕ್ಕಿದೆ. ಈ ಚಿಕ್ಕ ಮಕ್ಕಳ ಗಣಿ ಇದು ಈ ಎಲ್ಲ ಅವಾರ್ಡ್ಸ್ಗಳನ್ನ 2ನೇ ವರ್ಷದಲ್ಲಿ ಮಕ್ಕಳು ಹೇಗೆ ಪಡೆದಿದ್ದಾರೆ, ಯಾವ್ಯಾವ ಆಟಗಳಲ್ಲಿ ಪಡೆದಿದ್ದಾರೆ ಅನ್ಲಿಕ್ಕೆ ಅಡ್ಡಿಲ್ಲ. ಇವಾಗ ನಮ್ಮ ಈ ಒಂದು ನಾರಾಯಣ ಗುರು ವಸತಿ ಶಾಲೆಯ ವಿಶೇಷವಾದ ಈ ಒಂದು ದೊಡ್ಡ ಅಭಿಯಾನಕ್ಕೆ ವಿಶೇಷವಾಗಿ ನಾಂದಿ ಹೇಳಿರುವಂಥ, ವಿಶೇಷವಾದ ಮಾರ್ಗದರ್ಶನ ಕೊಡುವಂತಹ ನಮ್ಮ ವಿಶೇಷವಾದ ಇಲ್ಲಿ ಪ್ರಿನ್ಸಿಪಾಲ್ರಿದ್ದಾರೆ. ಅವರು ಸ್ವತಃ ತಮ್ಮ ಮಾತಿನಲ್ಲಿ ಈ ಎಲ್ಲ ಒಂದು ವಿಶೇಷವಾದ ಪ್ರವಾಸದಲ್ಲಿ ಯಾವ ಥರ ಅವರು ಮುಂದೆ ಬಂದಿದ್ದಾರೆ ಅನ್ನೋದು ಅವರು ಹೇಳಲಿ ಅಂತ ನನ್ನ ಆಸೆ ಇದೆ. ಸರ್, ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಈ ಅವಾರ್ಡ್ಸ್ಗಳ ಬಗ್ಗೆ ಒಂಚೂರು ಮಾಹಿತಿ ಕೊಡ್ರಿ. ಆಮೇಲೆ ಅವ್ರ ಶಾಲೆ ಅವ್ರ ಬಗ್ಗೆ ಒಂಚೂರು ಮಾಹಿತಿ ಅವ್ರು ಕೊಡಲಿ ಅಂಥೇಳಿ ನನ್ನ ರಿಕ್ವೆಸ್ಟ್ ಇದೆ. ಓಕೆ ಸರ್. ಇದು ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಬರ್ತಕ್ಕಂತಹ ಹಿಂದುಳಿದ ವರ್ಗಗಳ ಇಲಾಖೆಗೆ ಸೇರಿದಂಥ ನಾರಾಯಣಗುರು ವಸತಿ ಶಾಲೆ, ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ವಿಲಾತಬೆಟ್ಟು ಗ್ರಾಮದ ಗುಂಜಲ್ಕಟ್ಟೆ ಎಂಬಲ್ಲಿ ಇದೆ. ಕಳೆದ 3 ವರ್ಷಗಳಿಂದ ಇದು ಈ ಒಂದು ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. 3ನೇ ಬ್ಯಾಚಿನ ಮಕ್ಕಳು ನಮ್ಮವರು ಕಲಿತಾ ಇದ್ದಾರೆ. ಅದರಿಂದ ಇದು ಕಳೆದ 2 ವರ್ಷಗಳಲ್ಲಿ ಆಗಿರ್ತಕ್ಕಂತಹ ಒಂದು ಮಕ್ಕಳ ಸಾಧನೆ. ನಮ್ಮಲ್ಲಿ ಮಕ್ಕಳು ಕಬಡ್ಡಿ ಹಾಗೂ ಖೋ-ಖೋ ಈ 2 ವಿಭಾಗದಲ್ಲಿ ಬಹಳಷ್ಟು ಪ್ರತಿಭಾವಂತರಿದ್ದಾರೆ. ಬಹುಶಃ ನಮ್ಮ 3 ತರಗತಿಗಳಲ್ಲೂ ಕೂಡ ಬಹಳಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳು ಇರೋದರಿಂದ ಇಲ್ಲಿ ವಲಯ, ತಾಲೂಕು, ಜಿಲ್ಲೆಗಳಲ್ಲಿ ಕೂಡ ಇವರು ಈ ಪ್ರಶಸ್ತಿಗಳನ್ನು ತಂದುಕೊಟ್ಟಿದ್ದಾರೆ. ಜೊತೆಗೆ ಊರಲ್ಲಿ ನಡೀತಿರ್ತಕ್ಕಂತಹ ತಾಲೂಕು, ಜಿಲ್ಲೆಗಳಲ್ಲಿ ನಡೀತಿರ್ತಕ್ಕಂಥ ವಿವಿಧ ಪಂದ್ಯಾಕೂಟಗಳಲ್ಲಿ ಕೂಡ ಭಾಗವಹಿಸಿ ಈ ಎಲ್ಲ ಪ್ರಶಸ್ತಿಗಳನ್ನು ಅವರು ಕೇವಲ 2 ವರ್ಷಗಳಲ್ಲಿ ಈ ಶಾಲೆಗೆ ಅವರು ತಂದುಕೊಟ್ಟಿದ್ದಾರೆ. ಒಟ್ಟಿಗೆ ಎಷ್ಟು ಆಟಗಳನ್ನು ಆಡ್ತಾರೆ ಸರ್? ಯಾವ ಕಬಡ್ಡಿ ಮತ್ತು ಖೋ-ಖೋ ಮತ್ತು ಕಬಡ್ಡಿ ವಿಶೇಷವಾದ ತಮ್ಮ ಏರಿಯಾದ ಆಟ, ಮತ್ತು ಖೋ-ಖೋದಲ್ಲಿ ಕಬಡ್ಡಿದಲ್ಲಿ ಯಾವ ಮಟ್ಟದವರೆಗೆ ಹೋಗಿ ಬಂದಿದ್ದಾರೆ ಸರ್ ತಮ್ಮ ಮಕ್ಕಳು? ಇವರು ತಾಲೂಕಲ್ಲಿ ಕೂಡ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ತಾಲೂಕದಲ್ಲಿ ತಗೊಂಡಿದ್ದಾರೆ. ಅಡ್ಡಿಲ್ಲ. ಇನ್ನು ಮುಂದುವರಿಲಿ, ಆ ಮಕ್ಕಳ ಒಂದು ವಿಶೇಷತೆ ಮುಂದುವರಿಲಿ ಅಂತ ಹೇಳಿ ವಿಶ್ ಮಾಡ್ತಾ, ಸರ್ ಅವ್ರಿಗೆ ಇನ್ನೊಂದು ಮಾತನ್ನ ಕೇಳ್ತಾ ಇದ್ದೇನೆ. ಇಲ್ಲಿ ನಾನು ಒಂದು ಶಾರ್ಟ್ ಲೆಕ್ಚರ್ ತಗೊಂಡೆ, ಒಂದು 40-50 ಮಿನಿಟ್ಸ. ಸೊ ಅದ್ರ ಬಗ್ಗೆ ಸರ್ ಅವ್ರ ಅನಿಸಿಕೆ ಏನು ಹೇಳ್ತಾರೆ ಕೇಳೋಣ. ಎಸ್ ಸರ್, ಅದ್ರ ಬಗ್ಗೆ ಲೆಕ್ಚರ್ ಬಗ್ಗೆ ಅನಿಸಿಕೆ. ಬಹಳ ದೂರದಿಂದ ಬೆಳಗಾವಿಯಿಂದ ಬಂದವರು ಅಂತೇಳಿ ನಮ್ಮ ಊರಲ್ಲಿ ಕೂಡ ಸುತ್ತಾಡ್ತಾ ಇದ್ದಾರೆ. ಬಹುಶಃ ಮಕ್ಕಳಿಗೆ
ಗಣಿತ ಎನ್ನುವಂಥದ್ದು ಒಂದು ಕಬ್ಬಿಣದ ಕಡಲೆ ಅಂತೇಳಿ ಯಾವ ಗಣಿತ ವಿಷಯ ಎನ್ನುವಂಥದ್ದು. ಆದರೆ ಅದನ್ನ ವೇದ ಗಣಿತ ಅಂತ ನಾವೇನು ಹೇಳ್ತೀವಿ, ನಮ್ಮ ನೆಲದ ಗಣಿತ ಅದು. ಆದರೆ ಅದನ್ನ ನಾವು ಬಳಸ್ಕೊಳ್ತಾ ಇಲ್ಲ. ಅದನ್ನ ಹೇಗೆ ಬಳಸೋದು ಎನ್ನುವುದನ್ನ ಪರಿಣಾಮಕಾರಿಯಾಗಿ ಅವರು ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟಿದ್ದಾರೆ. ಕೇವಲ 1-2 ನಿಮಿಷಗಳಲ್ಲೇ ನಮ್ಮ ವಿದ್ಯಾರ್ಥಿಗಳು ಸಾಧಾರಣ 100ರ ಮಗ್ಗಿಯನ್ನ ಹೇಳುವಷ್ಟರ ಮಟ್ಟಿಗೆ ಬಂದಿದ್ದಾರೆ ಅಂತಂದ್ರೆ ಅದು ನಿಜವಾಗ್ಲೂ ವೇದ ಗಣಿತದ ಶಕ್ತಿ. ಅದನ್ನ ಅವರು ನಮ್ಮ ಮಕ್ಕಳಿಗೆ ದಾರೆ ಎರೆದಿದ್ದಾರೆ. ಬಹಳ ಪರಿಣಾಮಕಾರಿಯಾಗಿತ್ತು ಅವರ ನಡೆಸಿಕೊಟ್ಟಂತ ಒಂದು ಕಾರ್ಯಕ್ರಮ. ಮಕ್ಕಳು ಬಹಳ ಅದರಿಂದ ಲಾಭವನ್ನು ಪಡ್ಕೊಂಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನೂ ಕೂಡ ನಿಮ್ಮ ಮುಖಾಂತರವಾಗಿ ನಮ್ಮ ಇಡೀ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಇಂಥ ಜ್ಞಾನ ಸಿಗಲಿ, ಆ ಮೂಲಕ ಅವರು ಕೂಡ ಈ ಕ್ಷೇತ್ರದಲ್ಲಿ ಬಹಳಷ್ಟು ಮುಂದುವರಿಯಲಿ ಅನ್ನೋದು ನಮ್ಮ ಆಶಯ. ನಮ್ಮ ಶಾಲೆಗೆ ಬಂದಿದ್ದು ನಮ್ಮ ಮಕ್ಕಳಿಗೆ ನೀಡಿದಂತಹ ಒಂದು ಕಾರ್ಯಕ್ರಮಕ್ಕಾಗಿ ನಾವು ಸದಾ ಆಭಾರಿಯಾಗಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲಿ ಈ ಶಾಲೆಯ ಒಂದು ಜಸ್ಟ್ ಶಾರ್ಟ್ ಸೆಷನ್ದ ಯೂಸ್ ಹೇಗಾಗ್ತದ, ಅವ್ರಿಗೇನು ಉಪಯೋಗ ಆಗಿದೆ ಅನ್ನೋದು ಒಂದಿಬ್ಬರು ಸ್ಟೂಡೆಂಟ್ ಇದ್ದಾರೆ, ಅವ್ರನ್ನ ಕೇಳೋಣ. ಬನ್ನಿ, ಇಬ್ಬರು ಬನ್ನಿ. ಬನ್ನಿ ಅಮ್ಮ, ಬನ್ನಿ. ಇಲ್ಲಿ ಬನ್ನಿ, ಇಲ್ಲಿ ಸರ್ ಹತ್ರ ಬನ್ನಿ. ಎಸ್, ಇವರು ನಿನ್ನ ಪೂರ್ತಿ ಹೆಸರೇನಪ್ಪಿ? ಸ್ವಲ್ಪ ಜೋರಾಗಿ. ಎಸ್, ಯಾವ ಕ್ಲಾಸು? 7th ಕ್ಲಾಸ್ದಲ್ಲಿ ಓದ್ತಾ ಇದೆಯಾ? ಶಾಲೆ ಹೆಸರು? ಶ್ರೀ ನಾರಾಯಣ ಗುರು ವಸತಿ ಶಾಲೆ ಕುಂಜಲಪುರ. ಗುಡ್ ಗುಡ್ ಗುಡ್. ಹೇಗೆ ಅನಿಸ್ತು ಲೆಕ್ಚರ್? ಹೆಂಗೆ ಈಸಿ ಅನಿಸ್ತಾ? ಈಸಿ ಅನಿಸ್ತು. ಈ ಸ್ಟೂಡೆಂಟ್ ಎಲ್ಲರ ಜೊತೆ ಎಲ್ಲರೂ ಆನ್ಸರ್ ಮಾಡಿದ್ದಾರೆ. ಜೊತೆಗೆ ಇವನು ಇನ್ನೂ ಫ್ರಂಟ್ ಲೈನ್ ಬಂದು ಆನ್ಸರ್ ಮಾಡ್ತಾ ಇದ್ದ ಎಲ್ಲ ಕ್ವಶನ್ಗಳಿಗೆ. ಎಲ್ಲ A to Z ಕ್ವಶನ್ಸ್ ಆನ್ಸರ್ ಮಾಡ್ತಾ ಇದ್ದ. ಫ್ರಂಟ್ ಲೈನ್ ಬಂದು ಎಲ್ಲ ಮಕ್ಕಳು ಆನ್ಸರ್ ಮಾಡಿದ್ದಾರೆ. ಆದರೆ ಇವನ್ ಆನ್ಸರ್ ಇನ್ನೂ ಎಕ್ಸ್ಟ್ರಾ ಆರ್ಡಿನರಿ ಇತ್ತು, ಅಡ್ಡಿ ಇಲ್ಲ. ಹೇಗೆ ಅನಿಸ್ತು? ಈಸಿ ಅನಿಸ್ತದ? ಶಾಲೆ ಗಣಿತಕ್ಕೆ ಯೂಸ್ ಮಾಡ್ಲಿಕ್ಕೆ ಈಸಿ ಆಗ್ಬೋದಾ? ಆಗ್ತದ. ಅಮ್ಮ, ನಿನ್ನ ಹೆಸರು? ಎಸ್, ಯಾವ ಕ್ಲಾಸು? 8th ಕ್ಲಾಸು. ಅಡ್ಡಿ ಇಲ್ಲ. ನಿನಗೆ ಹೇಗೆ ಅನಿಸ್ತು ವೇದಿಕ್ ಸೆಕ್ಷನ್ ಒಂದು ಲೆಕ್ಚರ್? ನನಗೆ ಖುಷಿ ಅನಿಸ್ತು. ನಮಗೆ ಮ್ಯಾಥ್ಸ್ ಎಲ್ಲ ಕಲಿಲಿಕ್ಕೆ ಈಸಿ ಆಗ್ತದೆ ಅನಿಸ್ತು. ಅಡ್ಡಿ ಇಲ್ಲ. ಇವರ ಮ್ಯಾಥ್ಸ್ ಟೀಚರ್ ಮತ್ತು ಆಲ್ ಸಬ್ಜೆಕ್ಟ್ ಟೀಚರ್ಸ್, ನಮ್ಮ ಪ್ರಿನ್ಸಿಪಾಲ್ರು ಬಹಳ ಚೆನ್ನಾಗಿ ಸ್ಟಡಿ ಕೊಡ್ತಾ ಇದ್ದಾರೆ. ಅದರ ಒಂದು ಪರಿಣಾಮವೇ ನನ್ನ ಒಂದು ಲೆಕ್ಚರ್ದಲ್ಲಿ ಈ ಮಕ್ಕಳಿಗೆ ಈಸಿ ಆಯಿತು. ಎಲ್ಲರೂ ಈಸಿಯಾಗಿ ಹೇಳ್ತಾ ಇದ್ದಾರೆ. ಅಡ್ಡಿ ಇಲ್ಲ, ಲೆಕ್ಕಗಳೆಲ್ಲ ಈಸಿಯಾಗಿವೆ. ಎಸ್, ವೆರಿ ಗುಡ್. ನಿನ್ನ ಸಾಮಾನ್ಯವಾಗಿ ಈಗ ನೀವು ಮನೆಗೆ ಹೋಗಿ ಸಮರ್ ವೆಕೇಶನ್ದಲ್ಲಿ ನಿಮ್ಮ ಊರುಗಳಲ್ಲಿ ಇದನ್ನು ಸ್ಪ್ರೆಡ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ನಿಲ್ತಾ ಇದ್ದೇನೆ. ಮತ್ತೇನಾದರೂ ಹೆಚ್ಚಿಗೆ ಮಾತಾಡ್ದಿದೆಯಮ್ಮ ನಿನಗೆ? ಇಲ್ಲ. ಓಕೆ, ನಿನಗೆ ಇಲ್ಲ, ಸರಿ ಆಯಿತು. ಸರ್ ಅವರು ತಮ್ಮ ಏನಾದರೂ ಇನ್ನೂ ಮಾತಾಡೋದಿದ್ದೀರಾ? ಇಟ್ಸ್ ಓಕೆ. ಅಡ್ಡಿ ಇಲ್ಲ. ನೋಡೋಣ, ಈ ಒಂದು ಶಾಲೆಯ ಮಕ್ಕಳು ಸೈಂಟಿಸ್ಟ್ ಆಗಲಿ ಅಂತ ಹೇಳಿ ನಾನು ಹೆಚ್ಚಾಗಿ ಒಂದು ಅವರಿಗೆ ಮಾಹಿತಿ ಕೊಟ್ಟಿದ್ದೇನೆ. ಈ ಮಕ್ಕಳು ಸೈಂಟಿಸ್ಟೇ ಯಾಕೆ ಆಗ್ಬೇಕಂತಂದರೆ, ಒಂದು ನಮ್ಮ ಭಾರತಕ್ಕೆ ಮತ್ತು ಜಗತ್ತಕ್ಕೆ ಕೋಟಿ ಸೈಂಟಿಸ್ಟ್ ಬೇಕಾಗಿದ್ದಾರೆ. ಹಳ್ಳಿ ಹಿಡ್ಕೊಂಡು ದೊಡ್ಡ ಸಿಟಿವರೆಗೆ ನಮ್ಮ ಸೈಂಟಿಸ್ಟ್ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಹಳ್ಳಿ ಅನ್ನೋದಿಲ್ಲ ಅಥವಾ ಹೊಲ ಗದ್ದೆಗಳು ಹಿಡ್ಕೊಂಡು ದೊಡ್ಡ ಒಂದು ವಿಶೇಷವಾದ ರಾಜಧಾನಿಗಳವರೆಗೇನು ಎಲ್ಲ ಕಡೆ ಅವ್ರ ಕೆಲಸ ನಡೀತಾ ಇದೆ. ಮತ್ತು ದೊಡ್ಡ ಪೇಮೆಂಟ್ ಸಿಗ್ತವೆ, ಒಳ್ಳೆ ಪ್ಯಾಕೇಜಸ್ ಇರ್ತವೆ. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ತೊಂದರೆನೇ ಇರೋದಿಲ್ಲ. ಅದಕ್ಕೆ ಬಡ ಮಕ್ಕಳಿಗೆ ಒಂದು ದೊಡ್ಡ ಪೇಮೆಂಟ್ ಸಿಗಲಿಕ್ಕೆ ಕೋಟಿ ಹಣ ಸಿಗುತ್ತೆ ಈಸಿಯಾಗಿ. ಮತ್ತು ಈಸಿಯಾಗಿ ಅವರ ಜೀವನ ನಡೆಸ್ಬೋದು. ಜೊತೆಗೆ ಈ ಸೈಂಟಿಸ್ಟ್ ಇವತ್ತು ನಮ್ಮ ಜಗತ್ತಿನಲ್ಲಿ ಯಾವೆಲ್ಲ ವಿಶೇಷವಾದ ಗೌರ್ಮೆಂಟಕ್ಕೆ, ಮಕ್ಕಳಿಗೆ ಮತ್ತು ಬಡ ಮಕ್ಕಳಿಗೆ ಯಾರಿಗೆಲ್ಲ ಸಹಾಯ ಮಾಡೋದು ಈ ಸೈಂಟಿಸ್ಟ್ ಅವ್ರು ಭಾಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನ ಇದ್ದಾರೆ. ಅದಕ್ಕೆ ನಾನು ಮಕ್ಕಳಲ್ಲಿ ಒಂದು ಡೆಫಿನೆಟ್ಲಿ ಸೈಂಟಿಸ್ಟ್ ಆಗೋ ಕೆಪಾಸಿಟಿ ಇದೆ. ಈ ಮಕ್ಕಳು IAS ಆಗ್ಬೋದು, IPS ಆಗ್ಬೋದು, ಬೇರೆ ಆಫೀಸರ್ಸ್ ಆಗ್ಬೋದು, ಟೀಚರ್ಸ್ ಆಗ್ಬೋದು, ಡಾಕ್ಟರ್, ಇಂಜಿನಿಯರ್, ಯಾರೆಲ್ಲ ಆಗ್ಬೋದು. ಹೀಗೆ ಎಲ್ಲ ಲೆಕ್ಕದಲ್ಲಿ ಅವರವರ ಇಂಟ್ರೆಸ್ಟ್ ಇದ್ದಲ್ಲಿ ಅವರು ಮುಂದುವರಿಲಿ, ಅವ್ರಿಗೆ ಒಳ್ಳೆ ಫ್ಯೂಚರ್ ಸಿಗಲಿ ಅಂತ ಹೇಳಿ ವಿಶ್ ಮಾಡ್ತಾ ಇಲ್ಲಿ. ಮತ್ತು ನಮ್ಮ ವಿಶೇಷವಾದ ನಮ್ಮ ಪ್ರಿನ್ಸಿಪಾಲ್ರು ಹೆಚ್ಚಿಗೆ ನನ್ನ ಏನಾದರೂ ಪರಿಚಯ ಇಲ್ಲದೇ ಇದ್ದರೂ ಕೂಡ ಅವರು ತಕ್ಷಣ ಈ ವೇದಿಕ್ ಮ್ಯಾಥ್ಸ್ ಮತ್ತು ಓವರಾಲ್ ಸ್ಟಡಿ ಇಂಪ್ರೂವ್ಮೆಂಟ್ ಮಹತ್ವವನ್ನು ಅರ್ಥಕೊಂಡು ಬಹಳ ಕಡಿಮೆ ಸಮಯದಲ್ಲಿ ಅವರು ತಕ್ಷಣ ಮಕ್ಕಳನ್ನು ಒತ್ತಿ ಕೂಡಿಸಿ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ, ವೇದಿಕ್ ಮ್ಯಾಥ್ಸನ್ನು ಸ್ಕೂಲ್ ಮ್ಯಾಥ್ಸಿಗೆ ನಾವು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಅದನ್ನು ಮಾಹಿತಿ ಕೊಡಲಿಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರ ಪ್ರಿನ್ಸಿಪಾಲ್ರು ಮತ್ತು ಅವರೆಲ್ಲ ಸ್ಟಾಫ್ ಮೆಂಬರ್ಸ್ ಮತ್ತು ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ರೀತಿಯಿಂದ ನನಗೆ ಸಪೋರ್ಟ್ ಮಾಡಿದರೆ ಅದಕ್ಕೆ
I am very, very thankful to one and all. Thank you, sir. Thank you very much. Thank you very much. Thank you.